ವಿಷಯದಲ್ಲೂ ವಿಘ್ನ. ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು, ಕ್ಯಾಮ್ರಾ ಸಡನ್ನಾಗಿ ಆಫ್ ಆಗ್ಬಿಡೋದು, 4 hours ಇಲ್ಲ, ಸರಿ ಇನ್ನೊಂದು ಕ್ಯಾಮ್ರಾ ತರಿಸು, ಅದು ಬೆಂಗಳೂರಿಂದ ಹೊರಡಬೇಕು, ಅಲ್ಲಿಂದ ಬರುತ್ತೆ, ಅದನ್ನು ವಾಪಸ್ ಕಳಿಸು, ಈ ಥರದ್ದು ತುಂಬ ಇದೆ. ಹೇಳ್ತಾ ಹೋದರೆ ಇಟ್ ಬಿಕಮ್ಸ್. ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರ ಹೆಸರು ಹೇಳಲಿಕ್ಕಾಗಲ್ಲ. ನಾನು 55 ಜನ, ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಮೋಘ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ತುಂಬ ಚಿಕ್ಕ ಮಗು ನಮ್ಮ ಟೀಮ್ನಲ್ಲಿ, ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಮಗು, ಅವನ ಮಗ, ಅವನು ಚಿಕ್ಕವನು. ಅಲ್ಲಿಂದ ಇಲ್ಲಿವರೆಗೂ ತುಂಬ ಎಲ್ಲರ ಜೊತೆಗೆ ನಿಂತು ಊಟದಿಂದ ಹಿಡಿದು, ತಿಂಡಿಯಿಂದ ಹಿಡಿದು, ಮಲಗೋ ಜಾಗದಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದ್ದೀವಿ, ಪ್ರೀತಿಯಿಂದ ಹಂಚ್ಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡಲಿಕ್ಕೆ ತುಂಬ ಇದೆ, ಹಂತವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ, ಸಿನಿಮಾ ಗ್ಯಾಂಗ್ಸ್ ಆಫ್ ಯು ಕೆ ಆ್ಯಕ್ಚುಲಾಗಿ ಏನು ಅಂತಂದರೆ ಇದೆ, 2018ರಲ್ಲಿ ತಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ, ಬೆಳಗಾಂ. ಅಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು, ತಿಲಾರಿ ಫಾಲ್ಸ್ ಅಲ್ಲಿ ನೀವು ಬುಡಕಟ್ಟು ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನು ಇಟ್ಕೊಂಡು ತುಂಬ ಇನ್ಸ್ಪೈರ್ ಆಯಿತು ಆ ಕತೆ. ಸೊ ಅದನ್ನು ತಂದು ನಾನು ಕಥೆಯನ್ನು ಅಲ್ಲೇ, ಅದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ, ಅಲ್ಲಿಂದ ಬರೋದ್ರೊಳಗಡೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡೆ. ಬಂದು ನನ್ನನ್ನು ಗುರುಗಳಿಗೆ ಹೇಳಬೇಕು ಅಂದಾಗ ಅವ್ರು ಯಾವಾಗ ಹೀಗಂದ್ರು, ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನೋದ್ರೊಳಗೆ ಗುರುಗಳು ಹೊರಟೋದ್ರು. ಅದಾದಮೇಲೆ ರಮೇಶ್ ಅಣ್ಣಂಗೆ ಹೇಳಿ ಮಾಡಿದಂಥ ಕತೆ, ನೈಜ ಘಟನೆ ಆಧಾರಿತ ಚಿತ್ರ, ತುಂಬ ರೋಚಕವಾಗಿರುತ್ತೆ. ಎಲ್ಲೋ ಹೀರೋ ಹೀರೋಯಿನ್ ಇಲ್ಲ ವಿಲನ್ಸ್ ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣಯ್ಯ. ಯಾಕೆ ಅಂದರೆ 3ನೇ ರೀಲಲ್ಲೇ ಎಲ್ಲೋ ಶುರು ಆದಂತಹ ಒಂದು ಇದರಲ್ಲಿ ಇದ್ದಕ್ಕಿದ್ದಾಗೆ 3ನೇ ರೀಲಲ್ಲೇ ವಿಲನ್ಸ್ ಎಲ್ಲ ಹೊರಡೋಗ್ತಾರೆ. ನೀನು ಟೇಕ್ ಆಫ್ ಆಗೋದಕ್ಕೆ ಕತೆ ಯಾರು ಇಂಪಾರ್ಟೆಂಟ್ ಏನು ಅಂತಂದರೆ, ಸಾಮಾನ್ಯವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದರೆ ಹೀರೋ ಹೀರೋಯಿನ್ನು ವಿಲನಿಂದ ಶುರು ಆದರೆ ಅವ್ನು ಕ್ಲೈಮ್ಯಾಕ್ಸ್ವರೆಗೂ ಟ್ರಾವೆಲ್ ಆಗ್ತಾನೆ. ಇಲ್ಲಿ ಹಾಗಲ್ಲ, ಎಲ್ಲಿ ಮೊದಲನೇ ಸರಿ ಎಲ್ಲೋ ಒಂದು 8 ಜನ ಓಪನ್ ಆಯಿತು ಅಂತಂದರೆ ಅವ್ರು ಯಾರೂ ಇರಲ್ಲ. 11ನೇ ಅವ್ನು 3ನೇ ರೀಲಲ್ಲಿ ಬರ್ತಾನೆ, 11, 12, 13 ಆ ಬ್ಯಾಚ್ ಬರುತ್ತೆ. ಇಲ್ಲೇನು ಹೇಳ್ತಾ ಇದೀವಿ, ರಕ್ತ ತನ್ನ ಗುರುತನ್ನು ಬಿಟ್ಟು ಹೋಗುತ್ತೆ, ತದನಂತರ ಜಿದ್ದು ಅನ್ನೋದಿದೆಯಲ್ಲ, ಹಗೆತನ ಅನ್ನೋದಿದೆಯಲ್ಲ, ಅದು ಒಬ್ಬರಿಂದ ಎಲ್ಲೆಲ್ಲೋ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇವನಿಲ್ಲದೆ ಹೋದ್ರೆ ಇನ್ನೊಬ್ಬ ಅಲ್ಲೆಲ್ಲೋ ಎದ್ದೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ. ಅದನ್ನ ಇಟ್ಕೊಂಡು ಮಾಡಿದಂತಹ ಕತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸರಿ ನಾನೇನು ಮಾಡಿದೆ, ಅಣ್ಣ ಇದ್ದಾಗ ಗುರುಗಳು ಮಾಡ್ತಾಯಿದ್ರು, ಸಂಭಾಷಣೆ ಎಲ್ಲ ಇದು ಮಾಡ್ತಾಯಿದ್ರು. ಈ ಸತಿ ಸಂಪೂರ್ಣವನ್ನು ನಾನು ಅಣ್ಣಂಗೆ ಬಿಟ್ಕೊಟ್ಬಿಟ್ಟೆ. ಅಣ್ಣ ನೀವು ಮಾಡಿ, ಯಾಕೆ ಅಂತಂದರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್. ಅವರಿಬ್ಬರು ನಿಂತಿದ್ದಾರೆ ಅಂತಂದರೆ ಅದೇನೋ ಹೇಳ್ತಾರೆ, ಫ್ಲಿಪ್ ಆಫ್ ಎ ಕಾಯಿನ್ ಅಂತಲೇ ಹೇಳಬೇಕು, ಸೂರ್ಯಚಂದ್ರ ಅಂತಲೇ ಹೇಳಬೇಕು, ಕೆ ವಿ ರಾಜು ಸರ್, ಎಂ ಎಸ್ ರಮೇಶ್ ಸರ್. ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನು ಮಾಡಿದ ನಂತರ ಅವರು ಕೊಟ್ಟು, ತದನಂತರ ಏನಾದ್ರು ಚೇಂಜಸ್ ಬೇಕಾ ಅಂದಾಗ ಏನೇನು ಬೇಕು ಸಣ್ಣ ಪುಟ್ಟ ಮಾಡ್ತಾ ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ. ಹೈಲೈಟ್ ಆಫ್ ದ ಫಿಲ್ಮ್ ವಿಲ್ ಬಿ ದ ಲೊಕೇಶನ್, ದ ಸಿನಿಮಾಟೋಗ್ರಫಿ, ದ ಮ್ಯೂಸಿಕ್, ದ ಆರ್ಟಿಸ್ಟ್, ಯು ನೇಮ್ ದಮ್, ಎವ್ರಿಥಿಂಗ್ ವಿಲ್ ಬಿ ದ ಹೈಲೈಟೆಡ್ ಇನ್ ದಿಸ್ ಫಿಲ್ಮ್. ಅದಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್, ಥ್ಯಾಂಕ್ಫುಲ್ ಟು ಮೈ ಗುರು. ಅಟ್ಲೀಸ್ಟ್ ಮೈ ಫಸ್ಟ್ ಫಿಲ್ಮ್ ಏನು ಆಸೆ ಪಟ್ಟು ನಾನು ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಎಲ್ಲವೂ ತುಂಬ ಚೆನ್ನಾಗಿ ಕೂಡು ಬಂದಿದೆ. ಜೋರಾಗತ್ತೆ ಅನ್ನೋ ಒಂದು ಆಸೆ ಪಡ್ತೀನಿ. ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ. ಯಾಕೆ ಅಂತಂದರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಗಿ ಬಂದು ನಿಂತ್ಕೊಂಡು, ಯಾಕೆಂದರೆ ರೆಡ್ಡಿಯವರು ಕೂಡ 20 ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋರು. ಡೆಲ್ಲಿ ಸೋಮಯಿಂದ ಎಡಿಟ್ರು, ನಾನು ರೆಡ್ಡಿ ಇಬ್ಬರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಅವ್ರು ಅಸಿಸ್ಟೆಂಟ್ ಎಡಿಟ್ರು. ಸೊ ನನ್ನ ಜೊತೆ 30 ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ನಂಗೆ ಆಯಿತು, ಹಿಂಗೆ ನಾನು ಕಣ್ಣೀರು ಹಾಕೊಂಡು ನಾನು ಡೆಲ್ಲಿ ಸೋಮ ಭಾಗ ಎಡಿಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಸರ್, ಏಮಾಗಿದೆ ಹಿಂಗೆ ಆಗೋಯ್ತು ಅಂತಂದರೆ, ಸರ್ ಪದಣ್ ಸರ್ ಮೀರಾ ಕಪ್ ಚೆಪ್ಪರ್ ಕದ ನೀನು ಉಂಟಾನು, ನಾನು ಇರ್ತೀನಿ ನಡೀರಿ ಸರ್, ಅಷ್ಟೇ. ಅದು ಹೂವಿನ ಸರ ಥರ ಹೋಯ್ತು. ಎಷ್ಟು ಸಾವು ನೋವು ಅದು ಇದು ಆದರೂ ಕೂಡ ಎಲ್ಲೂ ನಿಲ್ಲಿಲ್ಲ. ಯಾರೋ ಒಬ್ಬರು ದೇವ್ರ ಥರ ಬರ್ತಾಯಿದ್ರು. ಅದೇ ಹೇಳಿದ್ನಲ್ಲ, ಮೇಲ್ಗಡೆ ಇದ್ದಂಥವ್ರು ಕಳಿಸ್ತಾ ಇದ್ರು, ಅದು ನಡ್ಕೊಂಡು ಹೋಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಚೆನ್ನಾಗಿ ಆಯಿತು. ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು. ಏನೇಂತಂದ್ರು ಅದೇನೋ ಹೇಳ್ತಾರಲ್ಲ, ಫಸ್ಟ್ ಫಿಲಮ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಅದನ್ನು ಹಂಚ್ಕೊಳ್ಳಿಕ್ಕೆ ಅಂತ ಬಂದ್ವಿ. ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ರಸ್ಟಿಕ್ ಆಗಿರುತ್ತೆ. ಬ್ಲಡ್ ಶೆಡ್ ವಿಲ್ ಬಿ ದ ಮೇನ್ ಥಿಂಗ್. ಎಮೋಷನ್ಸ್ ಅನ್ನೋದು ಇದೆಯಲ್ಲ, ಒಂದು ಕ್ಯಾರೆಕ್ಟ್ರಿಂದ ಇನ್ನೊಂದು ಕ್ಯಾರೆಕ್ಟರ್, ನಾನು ಹೇಳಿದ್ನಲ್ಲ, ಜಿದ್ದು ಅನ್ನೋದು ಬೆಳೆದ್ಬಿಡುತ್ತೆ. ಆ ಜಿದ್ದು ಎಲ್ಲಿ ತಗೋಗೋದು, ಅದೇ ಮಾತಾಡುವ ಸೆಲ್ಫ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಕ್ಕೋಸ್ಕರ ಒಬ್ಬರಿಂದ ಒಬ್ಬರು ಏನಾರು ಆಗಲಿ ನಾನು ಗೆಲ್ಲಬೇಕು ಅನ್ನೋದೇ ಹೋಗುತ್ತೆ. ಅದು ಅಯ್ಯೋ ನಾನು ಮಾಡಿದ ತಪ್ಪಲ್ವಾ ಅಂತ ತಿದ್ಕೊಂಬಿಟ್ಟಾಗ ಅದು ಅಲ್ಲಿ ಎಂಡಿಗೆ ಬಂದ್ಬಿಡುತ್ತೆ. ಯಾರು ತಿದ್ಕೊಳ್ಳಲ್ಲ, ಅದು ಹೋಗ್ತಾನೆ ಇರುತ್ತೆ. ಅನ್ನೋದ್ರ ಜೊತೆಗೆ ದಿಸ್ ಬ್ಲಡ್ ಇಟ್ ಫಾಲೋಸ್.
ರಕ್ತಪಾತ ಅನ್ನೋದು ಅದು ನಡೀತಾ ಹೋಗುತ್ತೆ. ಹಾಗಾಗಿ ಗ್ಯಾಂಗ್ಸ್ ಆಫ್ UK ಅಂತಂದರೆ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಟ್ಯಾಗ್ಲೈನ್ ಮಾಡಿದ್ದೀನಿ. ಒಂದು ಆಸೆ ಇತ್ತು ಅಂತಂದರೆ ಅದೇ ಇದನ್ನು ಪ್ರವರ ಅಂತೀವಿ. ಆ ಪ್ರವರದಲ್ಲಿ ಹೇಳ್ತಾ ಇರಬೇಕಾದ್ರೆ ನನಗೆ ಎಲ್ರಿಗೂ ನಮಸ್ಕಾರ ಹೇಳಬೇಕಾಗಿತ್ತು ಅನ್ನೋ ಆಸೆ ಇತ್ತು. ರಾಜ್ಕುಮಾರ್ ಸರಿಂದ ಹಿಡಿದು ಪುನೀತ್ ಸರಿಂದ ಹಿಡಿದು ನನ್ನ ತಂದೆ ತಾಯಿಗೂ ಒಂದು ನಮಸ್ಕಾರ ಮಾಡಬೇಕು ಅನ್ನೋ ಆಸೆ ಇತ್ತು. ಪ್ಲಸ್ ಜನಕ್ಕೆ ನಾಳೆ ಸಿನಿಮಾ ಬರ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಾವು ತಿಂದಂಥ ಋಣದನ್ನ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅನ್ನೋ ಆಸೆನಲ್ಲಿ ಪ್ರವರದಲ್ಲಿ ಆ ಬ್ಯಾನರ್ನ ಮಾಡಿದೆ ಅಷ್ಟೇ. ಕೆ ವಿ ರಾಜು ಸರ್ ಅವ್ರಿಗೆ ಫಸ್ಟ್ ಅವ್ರಿಲ್ಲದೆ ಸ್ಟಾರ್ಟೇ ಆಗಲ್ಲ. ಅದಂತೂ ತುಂಬ ವಿಜೃಂಭಣೆಯಿಂದ ಶುರು ಆಗುತ್ತೆ. ಅಲ್ಲಿ ಏನಾಗಿದೆ ಅಂತಂದರೆ ನನಗೆ ನನ್ನ ಗುರುಗಳಿಗೆ ಫಸ್ಟು ಅದು ಪ್ರಾಮುಖ್ಯತೆ ಹೊರಟೋಗಿದೆ. ಎರಡನೇದೇನು ಅಂತಂದರೆ ರಾಜ್ಕುಮಾರ್ ಸರ್ ಟು ಪುನೀತ್ ಸರ್, ದೇ ಆರ್ ಆಲ್ ಆರ್ಟಿಸ್ಟ್. ಆಮೇಲೆ ಅವರಿಂದ ಸಿನಿಮಾ ಇಂಡಸ್ಟ್ರಿ, ಅವರಿಂದ ನಾವು, ಅವರಿಂದನೇ ಎಲ್ಲವೂ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಹೇಳೋಣ ಅಂತ ಹೇಳಿ ಅದು ಮಾಡಿದ್ದು ಅಷ್ಟೇ. ಸೊ ಇಟ್ಸ್ ಅ ಸ್ಮಾಲ್ ಗೆಸ್ಚರ್ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.